ಗುಲ್ಬರ್ಗ ಜನತೆಗೆ ನಮಸ್ಕಾರ ಮತ್ತು ಉತ್ತರ ಕರ್ನಾಟಕ ಭಾಗದ ಎಲ್ಲ ಜನತೆಗೆ ನಮಸ್ಕಾರ. ನೀವೆಲ್ಲರೂ ಚಲೋ ಇದ್ದೀರಿ ಅಂತ ಅಂದ್ಕೊಂಡು ಬಯಸ್ತೀನಿ. ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಇವತ್ತಿನ ಪ್ರೆಸ್ ಮೀಟ್ ನಾವು ಸ್ಟಾರ್ ಕೇರ್ ಹಾಸ್ಪಿಟಲಿಂದ ಕರೆದಿದ್ದು. ನಾನು ಡಾಕ್ಟರ್ ಪ್ರಶಾಂತ್ ಮಾಲಿ, ಇಲ್ಲಿ ಚೀಫ್ ಇಂಟೆನ್ಸಿವಿಸ್ಟ್ ಮತ್ತು ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತೇನೆ. ನಾವು ಹಾಸ್ಪಿಟಲ್ ಸ್ಟಾರ್ಟ್ ಆಗಿ 10 ತಿಂಗಳಾಗಿದೆ. ನಾವು ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 2000 ಇನ್ ಪೇಷಂಟ್, ಅಂದರೆ ಒಳರೋಗಿಯಾಗಿ ಅಡ್ಮಿಟ್ ಮಾಡ್ಕೊಂಡು 2000ಗಿಂತ ಹೆಚ್ಚಿನ ಪೇಷಂಟನ್ನು ಟ್ರೀಟ್ ಮಾಡಿದ್ದೇವೆ. ಮತ್ತು ಮೋರ್ ದೆನ್ 400 ಸರ್ಜರೀಸ್ ಮಾಡಿದ್ದೇವೆ. ಈ ಸರ್ಜರೀಸಲ್ಲಿ ಕಾಂಪ್ಲಿಕೇಟೆಡ್ ನ್ಯೂರೋ ಸರ್ಜರೀಸ್ ಆಗಲಿ, ಯೂರೋ ಸರ್ಜರೀಸ್ ಆಗಲಿ, ಪಿತ್ತಕೋಶ ಸರ್ಜರಿ, ಹೊಟ್ಟೆ ಸರ್ಜರಿ ಆಗಲಿ, ಮತ್ತು ಭಾಳಷ್ಟು ಕ್ಯಾನ್ಸರ್ ಸರ್ಜರೀಸ್ ಆಗಲಿ, ಮತ್ತು ಗರ್ಭಕೋಶ ಸರ್ಜರಿ ಆಗಲಿ, ಗರ್ಭಕೋಶದಾಗಲಿ, ಇವೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೇವೆ. ಮತ್ತು ಇಲ್ಲಿ ನಮ್ಮ ಹತ್ರ ಡೆಲಿವರೀಸ್ ಕೂಡ ಮಾಡ್ತೇವೆ ನಾವು. ಮತ್ತು ನಮ್ಮ ಹಾಸ್ಪಿಟಲಲ್ಲಿ ಡಯಾಲಿಸಿಸ್ ಸೌಲಭ್ಯನೂ ಇದೆ. ಸೊ 24/7 ಕ್ರಿಟಿಕಲ್ ಕೇರ್ ಜೊತೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್ ವಿಚ್ ಈಸ್ ಡೆಡಿಕೇಟೆಡ್ ಫಾರ್ ದ ವೆಲ್-ಬೀಯಿಂಗ್ ಆಫ್ ಅವರ್ ಪೇಷಂಟ್, ಆ್ಯಂಡ್ ಅವರ್ ಫೋಕಸ್ ಈಸ್ ಆನ್ ಕ್ವಾಲಿಟಿ ಕೇರ್. ನಾವು ಈಗಲೂ ಹೇಳ್ತೇವೆ, ಮುಂದೆನೂ ಹೇಳ್ತೇವೆ, ನಮ್ಮದು ಫೋಕಸ್ ವಿಲ್ ಬಿ ಡೆಫಿನೆಟ್ಲಿ ಆನ್ ಪೇಷಂಟ್ ಕೇರ್. ಆ್ಯಂಡ್ we don't want to be the best hospital or the top hospital. We want to be the people's choice of hospital, and with this motto we will definitely serve our region. Thank you. ಅಲ್ಲಿ ನಾವು ಇಬ್ಬರು ಪೇಷಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮೊದಲನೇದಾಗಿ ಪೇಷಂಟ್ ಅವರು ಇಲ್ಲಿ ಸೇಡಮ್ದಿಂದ ಬಂದಿದ್ದರು. ಅವ್ರಿಗೆ ತಲೆಗೆ ಪೆಟ್ಟಾಗಿತ್ತು, ಬಂದಾಗ ಅನ್ಕಾನ್ಷಿಯಸ್ ಇದ್ದರು. ಸೊ ವಿತಿನ್ 2 hours ನಾವು ಸರ್ಜರಿ ಮಾಡಿದ್ವಿ. ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್. 15 ಡೇಸಲ್ಲಿ ನಾವು ಅವರಿಗೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಸೊ ಕರೆಂಟ್ಲಿ ಪೇಷಂಟ್ ತುಂಬ ಒಳ್ಳೆಯದಿದ್ದಾರೆ. ಅವರ ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ, ಎಲ್ಲ ನೆನಪು ಇದೆ, ಅವ್ರ ಮೊಬೈಲ್ ನಂಬರು ನೆನಪಿದೆ ಅವರಿಗೆ. ಅವರೆಲ್ಲ ಕೆಲಸನೂ ಮಾಡ್ತಾಯಿದ್ದಾರೆ. ರೀಸೆಂಟ್ಲಿ ಅವ್ರು ಜಾಯ್ನೂ ಮಾಡಿದ್ದಾರೆ ಡ್ಯೂಟಿಗೆ. ಸೊ ಇಟ್ ಶೋಸ್ ಅ ವೆರಿ ಗುಡ್ ಕ್ವಾಲಿಟಿ ಕೇರ್. ಸೊ ಪೇಷಂಟ್ ರಿಕವರ್ಡ್ ವೆರಿ ವೆಲ್. ಸೊ ಇದನ್ನೇ ಬಯಸ್ಕೊಂಡು ಮುಂದೆನೂ ನಾವು ಸರ್ವಿಸ್ ಕೊಡ್ತೇವೆ. ಇನ್ನೊಂದು ಪೇಷಂಟು ಗಂಗಾಧರ್ ಅಂತ, ಅವ್ರಿಗೂ ಡೆಂಗು ಶಾಕ್ ಸಿಂಡ್ರೋಮ್ ಆಗಿತ್ತು. ಪೇಷಂಟ್ ಫಸ್ಟ್ ಸೋಲಾಪುರಿಗೆ ಕರ್ಕೊಂಡು ಹೋಗಿದ್ರು. ಸೊ ಸೋಲಾಪುರಲ್ಲಿ ಟ್ರೀಟ್ಮೆಂಟ್ ಆಗೋದಿಲ್ಲ ಅನ್ನೋದಕ್ಕೆ ಮತ್ತೆ ಅವರು ರಿಟರ್ನ್ ಆಗಿ ನಮಗೆ ಗುಲ್ಬರ್ಗಾದಲ್ಲಿ ಕರ್ಕೊಂಡು ಬಂದಿದ್ರು. ಸೊ ವಿ ಟುಕ್ ದ ಕೇಸ್ ಆ್ಯಸ್ ಅ ಚಾಲೆಂಜ್, ಆ್ಯಂಡ್ ನಮ್ಮ ಜೊತೆ ಅವರು 20 ದಿನ ಇದ್ದರು, ವೆಂಟಿಲೇಟರ್ ಮೇಲೆ ಇದ್ದಿದ್ರು. ಸೊ ಪೇಷಂಟ್ ಹ್ಯಾಸ್ ರಿಕವರ್ಡ್ ವೆರಿ ವೆಲ್. ಈಗ ಸದ್ಯಕ್ಕೆ ಅವರು ಕೂಡ ಅವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ. ಸೊ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್. ಸೊ ಇದೇ ಥರ ನಮ್ಮ ಫೋಕಸ್ ಕ್ವಾಲಿಟಿ ಕೇರ್ ಮೇಲೆ ಇಟ್ಕೊಂಡು ಕಲಬುರಗಿ ಭಾಗದ ಎಲ್ಲ ಜನತೆಗೆ ಸರ್ವಿಸ್ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಈ ಹಾಸ್ಪಿಟಲ್ ನಡೆಸ್ತಾ ಇದ್ದೇವೆ. ತಮ್ಮೆಲ್ಲ ಆಶೀರ್ವಾದ ಇದೇ ಥರ ಇರಲಿ ಅಂತ ಬಯಸುತ್ತೇನೆ. ಅಂತಂದಿದ್ರೆ ಇಲ್ಲಿ ಭಾಳಷ್ಟು ಹಾಸ್ಪಿಟಲ್ ಇದೆ ಸರ್ ಗುಲ್ಬರ್ಗಾದಲ್ಲಿ. ಎವ್ರಿ ಮಂತ್ ನಾನೇ ಓಪನಿಂಗಿಗೆ ಹೋಗ್ತೇನೆ. ಬಟ್ ಏನಂತಂದಿದ್ರೆ ದ ಕ್ವಾಲಿಟಿ ಕೇರ್ ಈಸ್ ಇಂಪಾರ್ಟೆಂಟ್. ಯಾವ ಥರ ನೀವು ಪೇಷಂಟಿಗೆ ಟ್ರೀಟ್ ಮಾಡ್ತೀರಿ. ಒಬ್ಬರು ಪೇಷಂಟು ಪೇನಲ್ಲಿ ಬಂದಿರ್ತಾರೆ ಸರ್, ಅವರಿಗೆ ವಿ ಹ್ಯಾವ್ ಟು ಟ್ರೀಟ್ ಆ್ಯಸ್ ಅ ಗೆಸ್ಟ್. ಈಗ ಮನೆಗೆ ಹೆಂಗೆ ಯಾರಾದರೂ ಗೆಸ್ಟ್ ಬಂದಿದ್ರೆ ಹೆಂಗೆ ನೋಡ್ಕೋತೀವಿ, ಆ ಥರ ನೋಡ್ಕೊಂಡು ಅವ್ರ ನೋವನ್ನು ಅರ್ಥ ಮಾಡ್ಕೊಂಡು, ಅವ್ರ ಅಟೆಂಡರ್ಸ್ ನೋವನ್ನು ಅರ್ಥ ಮಾಡ್ಕೊಂಡು ವಿ ಟ್ರೀಟ್ ಪೇಷಂಟ್ ಆ್ಯಂಡ್ ಅಟೆಂಡರ್ಸ್ ಆ್ಯಸ್ ಎ ಹೋಲ್. ಈಗ ನಾನು ಭಾಳಷ್ಟು ದೊಡ್ಡ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ ರೀ. ನಾನು ಮಣಿಪಾಲ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ, ರಾಮಯ್ಯ ಬೆಂಗಳೂರಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಭಾಳಷ್ಟು ಪೇಷಂಟ್ ಅಲ್ಲಿ ಇಲ್ಲಿ ನೋಡಿದ್ದೀನಿ. ಅಲ್ಲಿ ಕ್ವಾಲಿಟಿ ಏನಿದೆ, ಆ ಕ್ವಾಲಿಟಿಯನ್ನು ನಾವು ಗುಲ್ಬರ್ಗಾದಲ್ಲಿ ಎಟ್ ಅಫೋರ್ಡೆಬಲ್ ಪ್ರೈಸ್ ತರಬೇಕು ಅಂತ ನಮ್ಮದೊಂದು ಉದ್ದೇಶ ಇದೆ.